ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೇನೆ. ನೀವೆಲ್ಲರೂ ಕೂಡ ಸಂತೋಷದಿಂದಿದ್ದೀರೆಂದು ನಾನು ನಂಬುತ್ತಿದ್ದೇನೆ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಓದೋಣ. ಕೀರ್ತನೆಗಳ ಪುಸ್ತಕ 56ನೇ ಅಧ್ಯಾಯ 8ನೇ ವಚನ. ನಾನು ದಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ದಾವೀದನು ಈ ಕೀರ್ತನೆಯನ್ನು ರಚಿಸುವಾಗ ಅವನ ಜೀವನದ ಪರಿಸ್ಥಿತಿಯು ತಲೆ ಕೆಳಗಾಗಿತ್ತು. ಈ ಒಂದು ಕೀರ್ತನೆಯನ್ನ ಬರೆಯುವ ಸಂದರ್ಭದಲ್ಲಿ ಆ ಶತ್ರುಗಳ ಎಲ್ಲಾ ಕಾಟಗಳ ಮಧ್ಯದಲ್ಲಿ ಬಹಳ ನೋವುಗಳಿಂದ ಈ ಕೀರ್ತನೆಯನ್ನ ಬರೆಯುವಂತವನಾಗಿದ್ದಾರೆ. ಒಂದು ಕಡೆ ಸೌಲನಿಗೆ ಹೆದರಿಕೊಂಡು ಅವನು ಎಲ್ಲಾ ಕಡೆಯಲ್ಲಿಯೂ ಕೂಡ ಕದ್ದು ಮುಚ್ಚಿ ಬದುಕಬೇಕಾಗಿತ್ತು. ಇನ್ನೊಂದು ಕಡೆ ಫಿಲಿಸ್ಟಿಯರ ಕಾಟ. ಗತ್ ದೇಶದ ಅರಸನಾದ ಆಕಿಷನ ಮುಂದೆ ಅವನು ತನ್ನ ಗಡ್ಡದ ಮೇಲೆ ಜೊಲ್ಲು ಸುರಿಸುವಂತೆ ಹುಚ್ಚನಂತೆ ನಾಟಕ ಮಾಡಬೇಕಾದ ಪರಿಸ್ಥಿತಿ ದಾವೀದನಿಗೆ ಬಂತು. ಒಂದು ಕಾಲದಲ್ಲಿ ದಾವೀದನ ಜೊತೆ ಎಲ್ಲರೂ ಕೂಡ ಆವರಿಸಿಕೊಂಡು ಸುತ್ತಿಕೊಂಡು ಒಂದು ಸೈನ್ಯವಾಗಿ ಓಡಾಡ್ತಿದ್ರು. ಆದ್ರೆ ಈಗ ಸೌಲನ ಭಯದಿಂದಾಗಿ ಹೆದರಿಕೊಂಡು ಒಬ್ಬನಾಗಿ ಎಲ್ಲಾ ಕಡೆಯಲ್ಲಿ ದೇಶ ಭ್ರಷ್ಟನಾಗಿ ಅಲೆಯಬೇಕಾಯಿತು. ಅದಕ್ಕಾಗಿಯೇ ವಾಕ್ಯದಲ್ಲಿ ಹೀಗೆ ಬರೆದಿದೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯವಾಗಿ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಇನ್ನು ಅನೇಕ ಕೀರ್ತನೆಗಳ ಅಧ್ಯಾಯವನ್ನು ನಾವು ಓದುವಾಗ ದಾವೀದನು ತಾನು ದೇವರ ಮುಂದೆ ಕಣ್ಣೀರು ಸುರಿಸುವುದರ ಕುರಿತಾಗಿ ಮಾತಾಡುವುದನ್ನು ನಾವು ನೋಡಬಹುದು. ಕೀರ್ತನೆಗಳು 39:12ನೇ ವಚನ, 42 3ನೇ ವಚನ ಮತ್ತು 6ನೇ ಅಧ್ಯಾಯ 6ನೇ ವಚನ. ಎಲ್ಲಾ ವಚನಗಳನ್ನು ಓದುವಾಗ ದಾವೀದನು ಯಾವಾಗಲೂ ಕೂಡ ಮನುಷ್ಯರ ಮುಂದೆಗಿಂತ ದೇವರ ಮುಂದೆ ಕಣ್ಣೀರು ಸುರಿಸುವೆನೆಂಬ ಅರಿಕೆಯನ್ನ ಪದೇ ಪದೇ ಹೇಳುವುದನ್ನ ನಾವು ಗಮನಿಸಬಹುದು. ಹೌದು, ನಾವು ಕೂಡ ನಮ್ಮ ಜೀವನದಲ್ಲಿ ನಮಗಾಗುವ ನಿಂದೆ, ಅವಮಾನ, ಜಿಗುಪ್ಸೆ, ಅನಾರೋಗ್ಯ ಅಥವಾ ಯಾವುದೇ ಸನ್ನಿವೇಶ ಆಗಿರಬಹುದು. ಆ ಎಲ್ಲಾ ಸನ್ನಿವೇಶಗಳಲ್ಲಿ ನಮ್ಮ ಕಣ್ಣೀರನ್ನ ಮನುಷ್ಯರ ಮುಂದೆ ನಾವು ಸುರಿಸಬಾರದು. ಅದರ ಬೆಲೆ ಮನುಷ್ಯರಿಗೆ ಗೊತ್ತಾಗುವುದಿಲ್ಲ, ಕರ್ತನೊಬ್ಬನಿಗೆ ಮಾತ್ರ ಗೊತ್ತುಂಟು. ಉದಾಹರಣೆಗೆ, ಹನ್ನಳು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಆಕೆಯ ಕಣ್ಣೀರು ಯಾಜಕನಾದ ಏಲಿಗೆ ಅರ್ಥವಾಗಲಿಲ್ಲ. ಆದರೆ ಕರ್ತನು ಆ ಕಣ್ಣೀರನ್ನ ಗಮನಿಸಿದರು. ನನ್ನ ಸಭೆಯಲ್ಲಿ ಒಂದು ಕುಟುಂಬ ಇತ್ತು. ದಂಪತಿಗಳಾಗಿ ಸಭೆಗೆ ಬರುತ್ತಿದ್ರು. ಬಹಳ ವರ್ಷಗಳಿಂದ ಸಭೆಗೆ ಬಂದು ಆರಾಧನೆಯಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತಿದ್ರು. ಇದ್ದಕ್ಕಿದ್ದಂತೆ ಅವರು ಸಭೆ ಬಿಟ್ಟು ನಿಂತು ಹೋದರು. ಅದಾದ ಮೇಲೆ ಅವರು ಅನೇಕ ಕಾರಣಗಳನ್ನ ಅನೇಕ ವಿಶ್ವಾಸಿಗಳ ಮುಂದೆ ತಿಳಿಸ್ತಾ ಬರ್ತಾ ಇದ್ರು. ನನ್ನ ಕಿವಿಗೆ ಬಿತ್ತು. ನಾನು ಒಂದೊಮ್ಮೆ ಫೋನ್ ಮಾಡಿ ಅವರ ಜೊತೆ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನೀವು ಯಾವಾಗಲೂ ಪುಲ್ಪಿಟಲ್ಲಿ ನಿಂತ್ಕೊಂಡು ಹೀಗೆ ಹಾಗೆ ಹೀಗೆ ಹಾಗೆ ಅಂತ ನೀವು ಹೇಳ್ತೀರಲ್ಲ, ನಾವು ಯಾಕೆ ಅದಕ್ಕೆ ಬರ್ತೀವ ಸಭೆಗೆ ಅಂತ ಹೇಳಿದ್ರು. ನಾನು ಕೇಳಿದೆ, ನಾನು ಯಾವುದ್ರ ಬಗ್ಗೆ ನಿಮ್ಮ ಮುಂದೆ ಮಾತಾಡದೆ? ಊರ ಕತೆ ಮಾತಾಡದ್ನ ಅಥವಾ ಬೇರೆ ಯಾವ್ದಾದ್ರು ವಿಚಾರದ ಬಗ್ಗೆ ಮಾತಾಡದ್ನ ಅಂದಾಗ, ಇಲ್ಲ, ನೀವು ಕಷ್ಟದ ಬಗ್ಗೆನೇ ಹೇಳ್ತೀರಾ, ಅದನ್ನು ಕೇಳಕ್ ನಾವು ಬರ್ತೀವ ಅಂತ ಮಾತನ್ನ ಕೇಳಿದಾಗ ನನಗೆ ಬಹಳ ದುಃಖ ಆಯಿತು. ನೋಡಿ, ಒಂದು ವಿಶ್ವಾಸಿಗಳ ಕುಟುಂಬವಾಗಿದ್ದರೂ ಕೂಡ ಒಬ್ಬ ಸೇವಕನಿಗೆ ಆಗುವ ನೋವು, ನಿಂದೆ, ಅವಮಾನ ಇವುಗಳ ಬಗ್ಗೆ ಪುಲ್ಪಿಟಲ್ಲಿ ನಿಂತುಕೊಂಡು ಕಣ್ಣೀರಿನಿಂದ ಹೇಳಿದ್ದು ಆ ವಿಶ್ವಾಸಿಗಳಿಗೆ ಗೇಲಿಯಾಗಿಯೂ ಸಮಯ ವ್ಯರ್ಥ ಮಾಡುವಂತೆಯೂ ಕಾಣಿಸಿತು. ಹಾಗಾಗಿ ಅವರು ಬೇರೆ ಸಭೆಗೆ ಹೋಗುತ್ತೇವೆ, ನಮಗೆ ಈ ಸೇವಕರು ಬೇಡ, ಆ ಸೇವಕರ ಬಳಿಗೆ ಹೋಗುತ್ತೇವೆ ಎಂಬುದಾಗಿ ಅವರು ಈ ಸಭೆನ ಬಿಟ್ಟು ಬೇರೆ ಸಭೆಗೆ ಹೋದರು. ಯಾಕೆಂದ್ರೆ ಮನುಷ್ಯರು ನಮ್ಮನ್ನ ನೋಡುವ ದೃಷ್ಟಿನೇ ಬೇರೆ. ಅವರ ಮುಂದೆ ನಾವು ಕಣ್ಣೀರು ಸುರಿಸುವಾಗ ಅವರಿಗೆ ನಾವು ಕೇವಲವಾಗಿ ಕಾಣಿಸ್ತೀವಿ. ಅದರ ನೋವು, ಅದರ ಬೆಲೆ ಅವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಬದಲಾಗಿ ನಾವು ದೇವರ ಮುಂದೆ ಸುರಿಸಬೇಕು. ಇಲ್ಲಿ ಸತ್ಯವೇದದಲ್ಲಿ 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಚನ ಓದೋಣ. ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಯೆಹೂದದ ಅರಸನಾದ ಹಿಜ್ಕೀಯ ಆ ಜನರನ್ನ ಆಳ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಕಾಯಿಲೆ ಬಂತು. ಆ ಕಾಯಿಲೆಯಿಂದಾಗಿ ಹಿಜ್ಕೀಯನು ಅನಾರೋಗ್ಯಸ್ಥನಾದನು. ಆಗ ದೇವರು ಯೆಶಾಯನ ಮೂಲಕವಾಗಿ ಹೇಳಿ ಕಳಿಸ್ತಾರೆ, ನೀನು ಸಾಯಬೇಕು ಎಂಬುದಾಗಿ. ಆದ್ರೆ ಹಿಜ್ಕೀಯ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಅದೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಓದುವಾಗ ಸ್ವತಃ ದೇವರೇ ಹಿಜ್ಕೀಯನ ಜೊತೆಗೆ ಮಾತಾಡ್ತಾರೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ.
ಯಾರಿಗೆ ತಾನೇ ಕಣ್ಣೀರು ಬರೋದಿಲ್ಲ, ದುಃಖ ಬರೋದಿಲ್ಲ. ಆದರೆ ಆ ಕಣ್ಣೀರನ್ನ, ಆ ವೇದನೆಯನ್ನ ದೇವರು ಕಂಡರು. ಕಂಡ ಕೂಡಲೇ ಅವನ ಜೊತೆಗೆ ಮಾತನಾಡಿ 15 ವರ್ಷ ತಿರುಗಿ ಅವನು ಬದುಕುವಂತೆ ಆಯುಷ್ ಕಾಲವನ್ನು ದೇವರು ಹೆಚ್ಚಿಸಿದರು. ಹೀಗೆ ನಮ್ಮಲ್ಲಿ ಯಾವ ಕೊರತೆ ಇದ್ರೂ ಸರಿ, ಅನಾರೋಗ್ಯ ಇದ್ರೂ ಸರಿ, ದುಃಖ ಇದ್ರೂ ಸರಿ, ವೇದನೆಯಲ್ಲಿ ಇದ್ರೂ ಸರಿ, ಹೇಳಿಕೊಳ್ಳದಾಗದಂತಹ ಎಂಥ ಸನ್ನಿವೇಶದಲ್ಲಿದ್ದರೂ ಸರಿ, ನಾವು ದೇವರ ಮುಂದೆ ಕಣ್ಣೀರು ಸುರಿಸಬೇಕು. ನಮ್ಮ ಕಣ್ಣೀರಿಗೂ ಬೆಲೆ ಇದೆ. ಆ ಕಣ್ಣೀರಿಗೆ ಬೆಲೆ ಕಟ್ಟುವುದು ಕರ್ತನಿಂದ ಮಾತ್ರ ಸಾಧ್ಯ. ನಾವು ಅಳುವಾಗ ನಮಗಾಗಿ ಅಳುವುದಕ್ಕೆ ಯಾವ ಮನುಷ್ಯರು ಇಲ್ಲದೇ ಇರಬಹುದು, ಕರ್ತನು ನಮ್ಮ ಜೊತೆಗೆ ಅಳುತ್ತಾನೆ ಅನ್ನುವುದರಲ್ಲಿ ನಾನು ನಿಶ್ಚಯವಾಗಿ ದೃಢವಾಗಿ ನಿಮಗೆ ತಿಳಿಸಿಕೊಡ್ತಿದ್ದೀನಿ. ಇವತ್ತು ನಾವು ಅಳುವುದು ಲೋಕಕ್ಕೆ ನಗುವಾಗಿರಬಹುದು, ಆದರೆ ಕರ್ತನಿಗೆ ದುಃಖವನ್ನು ಉಂಟು ಮಾಡುತ್ತೆ. ನಾವು ಅಳುವ ಕಾರಣವೇನೆಂಬುದು ಮನುಷ್ಯರಿಗೆ ತಿಳಿಯದೇ ಇರಬಹುದು. ನಮ್ಮ ಕಣ್ಣೀರಿನ ಆ ನೋವು ಏನೆಂಬುದು ಮನುಷ್ಯರಿಗೆ ಅರಿವಾಗದೇ ಇರಬಹುದು, ಕರ್ತನಿಗೆ ಅರಿವಾಗಿದೆ. ನಾವು ಮತ್ತೊಂದು ವಾಕ್ಯನ ಓದೋಣ. ಯೆಹೆಜ್ಕೇಲನ ಪುಸ್ತಕ 24ನೇ ಅಧ್ಯಾಯ ವಚನ 15-16. ನರಪುತ್ರನೇ, ಇಗೋ, ಒಂದೇ ಏಟಿನಿಂದ ನಾನು ನಿನಗೆ ನೆತ್ರಾನಂದವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವೆನು. ಆದರೂ ನೀನು ಗೋಳಾಡಬೇಡ, ಅಳಬೇಡ, ನಿನ್ನ ಕಣ್ಣೀರು ಸುರಿಯದಿರಲಿ, ಸದ್ದಿಲ್ಲದೆ ಮೊರೆಯಿಡು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಆದರೂ ನೀನು ಗೋಳಾಡಬೇಡ, ಅಳಬೇಡ, ನಿನ್ನ ಕಣ್ಣೀರು ಸುರಿಯದಿರಲಿ. ನೋಡಿ, ದೇವರು ನಮ್ಮ ನೋವನ್ನು ಅರಿತಿದ್ದಾರೆ, ನಮ್ಮ ವೇದನೆಯನ್ನ ತಿಳಿದಿದ್ದಾರೆ. ನಾವು ಅಳೋದಾದರೆ ಕರ್ತನ ಮುಂದೆ ಮಾತ್ರ ಅಳಬೇಕಾಗುತ್ತೆ. ದಾವಿದ ಹೀಗೆಲ್ಲ ಅತ್ತಿದ್ದುಂಟು, ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ. ತನ್ನ ಪರಿಸ್ಥಿತಿ ತುಂಬಾ ಕ್ರೂರವಾಗಿತ್ತು, ಮನುಷ್ಯರ ಮುಂದೆ ಹತ್ತಿಲ್ಲ, ಕೊರಗಲಿಲ್ಲ. ದೇವರ ಮುಂದೆ ಹತ್ತು ಕೊರಗಿದಾಗ ಅವನ ಪರಿಸ್ಥಿತಿಯನ್ನ ದೇವರು ಬದಲಾಯಿಸಿದರು. ವಿಶೇಷವಾಗಿ ಸೌಲನ ಕಡೆ ಒಂದು ಬಾರಿ, ಇನ್ನೊಂದು ಬಾರಿ ತಾನು ಪಾಪ ಮಾಡಿದ ನಂತರ ಒಂದು ಬಾರಿ ಅವನು ಅನುಭವಿಸಿದ ಆ ಕಣ್ಣೀರಿನಿಂದ ಕರ್ತನು ಬಿಡುಗಡೆ ಮಾಡಿದರು. ಅವನ ಜೀವವನ್ನು ವಿಶೇಷವಾಗಿ ಕಾಪಾಡಿದರು. ಅವನನ್ನು ನಿಂದಿಸಿದ, ಅವಮಾನಿಸಿದ ಶತ್ರುಗಳ ಎಲ್ಲರ ಮುಂದೆ ಅವನ ಕೊಂಬು ಎತ್ತುವಂತೆ ಕರ್ತನು ಮಾಡಿದರು. ಹಾಗಾಗಿ ಮನುಷ್ಯರ ಮುಂದೆ ಕಣ್ಣೀರು ಸುರಿಸಬೇಡಿರಿ, ಕರ್ತನ ಮುಂದೆ ಕಣ್ಣೀರು ಸುರಿಸಿರಿ. ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವುದಕ್ಕೆ ಆತನಿಂದ ಮಾತ್ರ ಸಾಧ್ಯ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ಅಪ್ಪ, ಈ ಒಂದು ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಹೇಗೆ ಅಪ್ಪ ದಾವೀದನು, ಅರಸನಾದ ಹಿಜ್ಕೀಯನು ನಿನ್ನ ಮುಂದೆ ಕಣ್ಣೀರು ಸುರಿಸಿದಾಗ ಅವರ ಕಣ್ಣೀರನ್ನು ಒರೆಸಿದೆಯೋ, ಹಾಗೆಯೇ ಕರ್ತನೆ, ಕಣ್ಣೀರಿನಲ್ಲಿ ಈ ವಾಕ್ಯವನ್ನು ಕೇಳುವ ನಿನ್ನ ಮಕ್ಕಳೆಲ್ಲರೂ ಕೂಡ ನಿನ್ನ ಮುಂದೆ ಕಣ್ಣೀರು ಸುರಿಸುವಾಗ ಅವರ ಕಣ್ಣೀರನ್ನು ಒರೆಸು. ಕರ್ತನೆ, ಅವರಿಗೆ ಜೊತೆಗಾರನಾಗಿರು ಅಪ್ಪ, ನಮ್ಮೆಲ್ಲರಿಗೂ ಜೊತೆಗಾರನಾಗಿರು. ನಮ್ಮ ಕಣ್ಣೀರ ಕೂಗನ್ನು ನೀನು ಕೇಳಿ ನಮಗೆ ಸದೋತ್ತರವನ್ನು ಕೊಡಿರಿ ಎಂದು ಯೇಸುವಿನ ಹೆಸರಿನಲ್ಲೇ ಬೇಡುತ್ತೇನೆ ತಂದೆ. ಆಮೇಲೆ ಆಮೇಲೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ತಲಾರ್ಡ್.